ರಾಜ್ಯದಲ್ಲಿ ನುರಿತ ತಜ್ಞ ವೈದ್ಯರ ಕೊರತೆ ಎದುರಾಗಿದ್ದು ಇದನ್ನ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನ ಆರೋಗ್ಯ ಇಲಾಖೆ ಕೈಗೊಂಡಿದೆ. ಆರೋಗ್ಯ ಸಚಿವರಾದ ಬಳಿಕ ಮೊದಲ ಬಾರಿಗೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಸಚಿವ ಯುಟಿ ಖಾದರ್ ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಈ ವೇಳೆ ಗ್ರಾಮೀಣ ಭಾಗವೂ ಸೇರಿದಂತೆ ಇಡೀ ರಾಜ್ಯಾದ್ಯಂತ ವೈದ್ಯರ ಕೊರತೆ ಇರೋದು ಗೊತ್ತಾಗಿದೆ. 1280 ವೈದ್ಯರ ಕೊರತೆ ಇದ್ದು ಇದರಲ್ಲಿ 200 ವೈದ್ಯರನ್ನ ನೇರ ನೇಮಕಾತಿ ಮೂಲಕ ನೇಮಿಸಿಕೊಳ್ಳಲಾಗುವುದು ಅಂತ ತಿಳಿಸಿದ್ರು. ಹಾಗೇನೆ ಉಳಿದ ವೈದ್ಯರನ್ನ ಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳಲಾಗುವುದು. ಹಾಗೇನೆ 400 ನರ್ಸ್, 400 ಫಾರ್ಮಸಿಸ್ಟ್, 400 ಲ್ಯಾಬ್ ಟೆಕ್ನಿಷಿಯನ್ಸ್ಗಳ ನೇಮಕಾತಿಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಹಾಗೇನೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಣೆ ಮಾಡ್ತಿರೋ ಸಿಬ್ಬಂದಿಯನ್ನ ಕಾಯಂಗೊಳಿಸುವ ಬಗ್ಗೆಯೂ ತೀರ್ಮಾನಿಸಲಾಗಿದ್ದು, ಸರ್ಕಾರಿ ಆಸ್ಪತ್ರೆಗಳ ಪುನಶ್ಚೇತನಗೊಳಿಸಲು ಅಧಿಕಾರಿಗಳಿಗೆ ಇದೇ ವೇಳೆ ನೂತನ ಸಚಿವರು ಸೂಚಿಸಿದರು. ಇವತ್ತು ಅದು ಗವರ್ಮೆಂಟ್ ಹಾಸ್ಪಿಟಲ್ ಇರೋದು ಹೊರತು ಪ್ರೈವೇಟ್ ಹಾಸ್ಪಿಟಲ್ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಕರ್ನಾಟಕ ರಾಜ್ಯ ಆರೋಗ್ಯವಂತ ಆದ ಜನಸಾಮಾನ್ಯ ಇವತ್ತು ಏನಾದರೂ ಹೆಚ್ಚು ಸಂಖ್ಯೆ ಇದ್ದರೆ ದಟ್ ಇಸ್ ಬಿಕಾಸ್ ಆಫ್ ದಿ ಗವರ್ಮೆಂಟ್ ಸರ್ವಿಸ್. ಪ್ರೈವೇಟ್ ಸರ್ವಿಸ್ನಿಂದ ಅಲ್ಲ. ಪ್ರೈವೇಟ್ ಸರ್ವಿಸ್ನ ಇರ್ಬೋದು ಕಾಂಟ್ರಿಬ್ಯೂಷನ್, ಬಟ್ ಇಟ್ಸ್ ವೆರಿ ಲೆಸ್. ಅದು ಬರೀ ನಗರ ವ್ಯಾಪ್ತಿಯಲ್ಲಿ ಮಾತ್ರ ಹೊರತು ಗ್ರಾಮೀಣ ಮಟ್ಟದಲ್ಲಿಯೂ ಕೂಡ ನಮಗೆ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ. ಬಹುತೇಕ 80% ಇರುವಂಥ ಗ್ರಾಮೀಣ ಮಟ್ಟದಲ್ಲಿ 100ಕ್ಕೂ 100 ಉತ್ತಮವಾದ ಸೇವೆಯನ್ನು ಕೊಡ್ತಾ ಬಂದಿದ್ರೆ ಅದು ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಡ್ತಾ ಬಂದಿದೆ ಅಂತ ನಾವು ಆಲೋಚನೆ ಮಾಡಬೇಕು. ಕೆಲವೊಂದು ದೊಡ್ಡ ಮಟ್ಟದ ವ್ಯಾಪ್ತಿಯ ಸಮಸ್ಯೆ ಇರ್ಬೋದು. ಇದರಲ್ಲಿ ಮೊದಲ ಸಮಸ್ಯೆ ನಮ್ಗೆ ಯಾವುದಂತ ಹೇಳಿದರೆ ವೈದ್ಯರುಗಳ ಆ ಒಂದು ಅಲ್ಲಿ ಭಾಗವಹಿಸುವಿಕೆ ನಮ್ಗೆ ಇವತ್ತು ಸಮಸ್ಯೆ ಆಗ್ತಾ ಇದೆ. ಬಹುಶಃ ಇವತ್ತು ನಮ್ಮಲ್ಲಿ MBBS ಡಾಕ್ಟರ್ ನಮಗೆ 1290 ಕೊರತೆ ಇದೆ, ಶಾರ್ಟೇಜ್ 1290, ಮತ್ತು ಸ್ಪೆಷಲಿಸ್ಟ್ 924, ಇವತ್ತು ನರ್ಸಸ್ 892. ಇದು ನಮಗೆ ಒಂದು ಆಸ್ಪತ್ರೆಯಲ್ಲಿ ಬೇಕು.